ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಒಂದು 4 ಗಂಟೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಸ್ವಲ್ಪ ಆಚೆ ಎಲ್ಲ ತುಂಬಾನೇ ಚಳಿ ಇತ್ತು ಆಯ್ತಾ. ಮಳೆ ಕೂಡ ಬರ್ತಾ ಇತ್ತಲ್ಲ. ಈ ಶ್ರಾವಣ ಮಾಸದಲ್ಲಿ ಏನಾಗುತ್ತೆ ಅಂದ್ರೆ ಹನಿ ಹಾಕ್ಲಿಕ್ಕೆ ಶುರು ಆಗುತ್ತಲ್ಲ, ತುಂಬಾನೇ ಚಳಿ ಆಗ್ತಾ ಇರುತ್ತೆ. ಅದ್ರಲ್ಲೂ ಬೆಳಗಿನ ಜಾವ ಅಂತೂ ಒಂದು ಒಳ್ಳೆ ನಿದ್ದೆ ಬರ್ತಿರುತ್ತೆ, ಎದ್ದೊಳ್ಲಿಕ್ಕೆನೆ ಮನ್ಸಾಗಲ್ಲ. ಹಾಗಾಗಿ ಹಾಗೇನೆ ಮಲ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಆ ಥರ ಮಲ್ಕೊಂಡ್ರೆ ಬೇರೆ ಕೆಲಸ ಎಲ್ಲ ಆಗೋದಿಲ್ಲ ನೋಡಿ. ಹಾಗಾಗಿ ಇವತ್ತು ಬೇಗನೆ ಎದ್ದೆ. ಇವಾಗ ಹೇಳ್ತಾ ಇದ್ದೀನಿ, ವೆಲ್ಕಮ್ ಬ್ಯಾಕ್ ಟು ಸುವಿ ಕನ್ನಡತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಖಂಡಿತ ಚೆನ್ನಾಗಿರ್ತೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಬೆಳಗ್ಗೆನೆ ಎದ್ದು ಸ್ವಲ್ಪ ಕಿಚನ್ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು, ಅದಾದ್ಮೇಲೆ ಪಾತ್ರೆ ಎಲ್ಲ ರಾತ್ರಿನೇ ವಾಶ್ ಮಾಡಿಟ್ಟಿದ್ದೆ, ಅದನ್ನೆಲ್ಲ ಸೆಟ್ ಮಾಡಿಕೊಂಡು, ಇವತ್ತು ಸ್ವಲ್ಪ ತುಂಬಾನೇ ಚಳಿ ಚಳಿ ಇತ್ತಲ್ವ, ಹಾಗಾಗಿ ಒಂದು ಪುದೀನ ಟೀನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ನೀರನ್ನ ಕುದಿಲಿಕ್ಕೆ ಇಟ್ಬಿಟ್ಟು ಸೋಂಪು, ಪುದೀನ, ಶುಂಠಿ ಇಷ್ಟನ್ನು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನಾವು 1 ಲೋಟ ನೀರು ತೊಗೊಂಡಿದ್ರೆ ಅದು ಅರ್ಧ ಭಾಗ ಆಗೋವರೆಗೂ ಕುದಿಸ್ಕೊಳ್ಬೇಕು. ಈಗ ನೋಡಿ, ಟೀ ಕೂಡ ಚೆನ್ನಾಗಿ ಬೆಂದಿತ್ತು. ಇನ್ನು ಈ ಚಳಿ ಟೈಮಲ್ಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಪುದೀನ ಟೀನ ಆದಷ್ಟು ಸಮ್ಮರಲ್ಲಿ ಕುಡಿದ್ರೆ ಬಾಡಿಗೆ ತಂಪು. ನಾನಿವತ್ತು ಮನೇಲಿ ಪುದೀನ ಸೊಪ್ಪೆಲ್ಲ ಇತ್ತಲ್ಲ, ಹಾಗಾಗಿ ಮಾಡಿಕೊಂಡು ಕುಡಿದೆ. ಇನ್ನು ನನಗೆ ಅಂತೇಳಿ ಸ್ವಲ್ಪ ಇವತ್ತು ಡೆಸರ್ಟ್ನ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಅದಕ್ಕಾಗಿ ಒಂದು ಮಿಕ್ಸರ್ ಜಾರ್ಗೆ ತೆಂಗಿನ ಹಾಲನ್ನ ಸೇರಿಸಿದ್ದೀನಿ. ಇದ್ರೊಟ್ಟಿಗೆ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಈ ಜಾಗದಲ್ಲಿ ಕೋಕೋ ಪೌಡರ್ನ ಕೂಡ ಹಾಕೊಳ್ಬೋದು. ಅದೊಂಥರ ಟೇಸ್ಟ್ ಬರುತ್ತೆ, ಇದೊಂಥರ ಟೇಸ್ಟ್ ಬರುತ್ತೆ. ಇವತ್ತು ನಾನು ಏಲಕ್ಕಿ ಪುಡಿನ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಒಂದು 4 ರಿಂದ 5 ಕೇಸರಿ ದಳನ ಸೇರಿಸ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಆರ್ಗ್ಯಾನಿಕ್ ಬೆಲ್ಲ, ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು. ಇಷ್ಟನ್ನು ಹಾಕ್ಬಿಟ್ಟು ಒಂಚೂರು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು, ಅದಾದಮೇಲೆ ಒಂದು ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಫ್ರೂಟ್ಸ್ ಎಲ್ಲಾನು ಸೇರಿಸ್ಕೊಳ್ಬೇಕು. ನನ್ನ ಮನೇಲಿ ಯಾವುದೆಲ್ಲ ಫ್ರೂಟ್ಸ್ ಇತ್ತು ನೋಡಿ, ಅದನ್ನೇ ಇವತ್ತು ಬಳಸ್ಕೊಂಡು ಈ ಡೆಸರ್ಟ್ನ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರು ತೊಗೊಳ್ಬೋದು, ಮಕ್ಳಿಗೂ ಕೊಡ್ಬೋದು, ನೀವು ಕೂಡ ಕುಡಿಬೋದು, ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ಮನೇಲಿ ಇವತ್ತು ಮ್ಯಾಂಗೋ, ಬನಾನಾ, ಆಪಲ್ಲು, ಇನ್ನಿದ್ರ ಜೊತೆಗೆ ದಾಳಿಂಬೆ ಎಲ್ಲಾನು ಇತ್ತು. ಇದನ್ನೆಲ್ಲನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಹಾಗಾಗಿ ಚೆನ್ನಾಗಿ ಈ ಥರ ಸ್ಪೂನ್ನ ಬಳಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ತೀರಾ ಮಾಡ್ಲಿಕ್ಕೆ ಹೋಗಬಾರ್ದು, ತಿನ್ನಲಿಕ್ಕೆ ಸಿಗೋದಿಲ್ಲ ಬಾಯಿಗೆ. ಈ ಥರ ಅರ್ಧ ಆಗೋಷ್ಟು ಮಾಡಿಕೊಂಡು, ಇದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಟೋಟಲ್ ಆಪ್ಷನಲ್, ಬೇಕಿದ್ರೆ ಹಾಕಿ, ಇಲ್ಲ ಅಂತಂದರೆ ಇಲ್ಲ. ಇನ್ನು ಆವಾಗಲೇ ನಾವು ಕೋಕೋನಟ್ ಮಿಲ್ಕು ಮತ್ತು ಏಲಕ್ಕಿ ಪುಡಿ, ಬೆಲ್ಲ ಎಲ್ಲ ಸೇರಿಸಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಿಲ್ಕ್ನು ಕೂಡ ನಾನು ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮ್ಗೆ ಬೇಕಿದ್ರೆ ಹಾಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ ಅಂತೇಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಚಿಯಾ ಸೀಡ್ಸು, ಹಾಗೆಯೇ ಒಂದು ಸ್ವಲ್ಪ ದಾಳಿಂಬೆನ ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂಚೂರು ಮಿಕ್ಸ್ ಕೊಟ್ಬಿಟ್ಟು ಒಂದು 2 ರಿಂದ 3 ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದನ್ನೆಲ್ಲ ಸಮ್ಮರ್ ಸೀಸನಲ್ಲಿ ಮಾಡ್ಕೊಳ್ಬೇಕು. ನಾನಿವತ್ತು ಮನೇಲಿ ಫ್ರೂಟ್ಸ್ ಎಲ್ಲ ಉಳಿದ್ಬಿಟ್ಟಿತ್ತು, ಅದಾಗಿ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮನೇಲೇನೆ ರೆಡಿ ಮಾಡಿಕೊಂಡೆ. ಇನ್ನಿವಾಗ ಒಂದು ಪೇಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ, ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳಿಲಿಕ್ಕೆ ಅಂತೇಳಿ. ಇದಕ್ಕೆ ಮೊದಲಿಗೆ ಒಂದು ಬೌಲ್ಗೆ ನಾನು ಸಿಟ್ರಿಕ್ ಆಸಿಡ್ ಅಂತ ಬರುತ್ತೆ, ಅದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಲೆಮನ್ ಸಾಲ್ಟ್ ಅಂತಲೂ ಕೇಳಿದ್ರು ಕೊಡ್ತಾರೆ, ಎಲ್ಲ ಗ್ರಂಥಿಗೆ ಶಾಪಲ್ಲಿ ಸಿಗುತ್ತೆ. ಇನ್ನು ಇದಕ್ಕೆ 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅರಿಶಿನ, 1-2 ಸ್ಪೂನ್ ಆಗೋಷ್ಟು ಮೊಸರು, ನಿಂಬೆಹಣ್ಣಿನ ರಸ, ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ನ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಬೇಕು. ಇದೊಂದು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ನಾವು ಹಬ್ಬದ ಸೀಸನಲ್ಲಿ ಆಗಿರ್ಬೋದು ಅಥವಾ ವಾರ ಮಾಡ್ತೀವಿ ನೋಡಿ, ಆವಾಗಲಾದ್ರೂ ನೀಟಾಗಿ ದೀಪಗಳನ್ನೆಲ್ಲ ಒಂದು 5 ಮಿನಿಟ್ಸಲ್ಲೇ ಫಟಾಫಟ್ ಅಂತ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ಹಾಗಾಗಿ ಇದೊಂದು ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ಈಗ ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬ ಎಲ್ಲಾನು ಬರ್ತಾ ಇದೆಯಲ್ಲ, ಹಬ್ಬಗಳಿಗೆ ಮೇಯ್ನಾಗಿ ಏನಪ್ಪ ಅಂದರೆ ನಾವು ದೀಪ ತೊಳಿಲಿಕ್ಕೇ ತುಂಬಾ ಕಷ್ಟ ಆಗುತ್ತೆ. ದೇವ್ರ ಸಾಮಗ್ರಿಗಳನ್ನೆಲ್ಲನೂ ಇದೇನೆ ಜಾಸ್ತಿ ಟೈಮ್ ಹೋಗ್ಬಿಡುತ್ತೆ. ಹಾಗಾಗಿ ಆ ಥರ ಪ್ರಾಬ್ಲಮ್ಸ್ ಬರಬಾರ್ದು ಅಂತೇಳಿ ನಾನು ಈ ಲಿಕ್ವಿಡ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಇದನ್ನು ಕೂಡ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ. ಇನ್ನು ಈ ಲಿಕ್ವಿಡ್ ಎಲ್ಲ ರೆಡಿ ಮಾಡಿಟ್ಟು ಅದಾದಮೇಲೆ ನಾನು ಸ್ವಲ್ಪ ವಾಷಿಂಗ್ ಮಿಷಿನ್ಗೆಲ್ಲೇ ಬಟ್ಟೆ ಹಾಕ್ಬಿಡೋಣ. ಅದಾದಮೇಲೆ ಫ್ರೆಶ್ನಪ್ ಆಗಿ ಬಂದು ದೀಪಗಳನ್ನೆಲ್ಲ ತೊಳ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ವಾಶ್ ಮಾಡೋ ಬಟ್ಟೆ ಸ್ವಲ್ಪ ಇತ್ತು,
ಅದನ್ನು ಕೂಡ ವಾಶ್ ಆಗಿಬಿಡುತ್ತೆ ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿ ಆನ್ ಮಾಡಿಬಿಟ್ಟು ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ನಾನು ದೇವರ ಸಾಮಗ್ರಿಗಳನ್ನ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಗುರುವಾರ ವಾರ ಮಾಡ್ತೀನಲ್ವಾ, ಒಂದಿನ ಮುಂಚೆನೇ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಒಂದೇ ದಿನ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಪೂಜೆ ಮಾಡಬೇಕಂದ್ರೆ ಇಲ್ಲ ಅಂತಂದ್ರೂ ಅದು 2 ಅವರ್ಸ್ ಆದ್ರೂ ಬೇಕು. ಎಲ್ಲಾನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನೀಟಾಗಿ ಮಾಡಬೇಕು. ನನಗೆ ಪೂಜೆ ಎಲ್ಲಾನು ಅರ್ಜೆಂಟಾಗಿ ಮಾಡಿಬಿಟ್ರೆ ನಂಗೆ ಸರಿ ಹೋಗಲ್ಲ. ನಂಗೆ ತಾಳ್ಮೆಯಿಂದ ನಿಧಾನಕ್ಕೆ ನೀಟಾಗಿ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಮಾಡ್ಕೊಳ್ಬೇಕು. ಹಾಗಾಗಿ ಇವತ್ತು ವಿಡಿಯೋಸ್ ಬೇರೆ ಮಾಡೋದಿತ್ತಲ್ಲ, ಹಾಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಯೂಸ್ ಆಗುತ್ತೆ. ಏನೇನಿದ್ರು ಹಬ್ಬ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ಇವತ್ತೇನೆ ಪೂಜೆ ಮಾಡ್ಕೊಳ್ಬೇಕು. ಇನ್ನು ದೇವ್ರ ಸಾಮಗ್ರಿಗಳೆಲ್ಲ ನೋಡಿ ಎಷ್ಟು ಕಪ್ಪಾಗಿತ್ತು ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಯಾವ ಥರ ಎಲ್ಲಾನು ಕಪ್ಪಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿರೋ ಥರ ಕಾಣಿಸ್ತಿದೆ. ಇನ್ನು ಅದನ್ನು ನಾವು ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಈಗ ನಿಮಗೆ ನಾನು ಗ್ಲಾಸು ಎಲ್ಲಾನು ತೋರಿಸ್ತಾ ಇದ್ದೀನಿ ನೋಡಿ. ಕಳಸ ಆಗಿರ್ಬೋದು ಅಥವಾ ಪ್ಲೇಟ್ ನೋಡಿ, ಅದು ನೀರೆಲ್ಲನೂ ಬಿದ್ದು ಯಾವ ಕಲರ್ ಬಂದಿದೆ ಅಂತೇಳಿ. ಅದಕ್ಕೆ ನಾವು ಏನು ಮಾಡೋದು ಬೇಡ, ಈ ಸಿಂಪಲ್ ಪೇಸ್ಟ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಜಸ್ಟ್ ಈ ಥರ ಕೈಯಿಂದ ಅಪ್ಲೈ ಮಾಡ್ಕೊಂಡ್ರೆ ಸಾಕು. ಇದು ನೋಡಿ, ಯಾವುದೇ ರೀತಿ ಉಜ್ಜೋದು ಅಥವಾ ತಿಕ್ಕಬೇಕು ಬ್ರಷ್ ಎಲ್ಲ ಹಾಕಿ ಅಂತ ಏನೂ ಇಲ್ಲ. ಜಸ್ಟ್ ಕೈಯಲ್ಲಿ ಎತ್ಕೊಳ್ಳೋದು, ಈ ಥರ ಅಪ್ಲೈ ಮಾಡೋದು. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ನಾನು ಉಜ್ತಾನೂ ಇಲ್ಲ, ನೀವು ನೋಡ್ತಾ ಇರ್ಬೋದು. ಜಸ್ಟ್ ಈ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅಪ್ಲೈ ಮಾಡಿಕೊಂಡು ಜಸ್ಟ್ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಅದು ಕ್ಲೀನ್ ಆಗುತ್ತೆ. ಒಂದೇ ಒಂದು ಸೆಕೆಂಡ್ ಸಾಕು ಒಂದು ಪಾತ್ರೆ ತೊಳಿಲಿಕ್ಕೆ. ಈಗ ನಾನು ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರನೇ ಬೆಳ್ಳಿ ಪಾತ್ರೆಗೂ ಮಾಡ್ಕೊಳ್ಬೋದು. ಬೆಳ್ಳಿ ಪಾತ್ರೆಗೆ ಸ್ವಲ್ಪ ಮೆಥಡ್ ಚೇಂಜ್ ಇರುತ್ತೆ. ಇದೇ ಥರ ಲಿಕ್ವಿಡ್ನ ನಾವು ನೀರಲ್ಲಿ ಯೂಸ್ ಮಾಡಿಬಿಟ್ಟು ಮಾಡ್ಕೊಳ್ಳೋ ಅಂಥದ್ದು. ಅದು ಬೇಕು ಅಂತಂದರೆ ಕಮೆಂಟಲ್ಲಿ ಹಾಕಿ, ನಾನು ಅದನ್ನು ವಿಡಿಯೋನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮಗೂ ಕೂಡ ಯೂಸ್ ಆಗುತ್ತಲ್ಲ, ಶೇರ್ ಮಾಡ್ಕೊಳ್ತೀನಿ. ಇನ್ನು ಹಿತ್ತಾಳೆ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಪರ್ಫೆಕ್ಟಾಗಿ ಕ್ಲೀನ್ ಆಗುತ್ತೆ. ಇನ್ನೇನಿದ್ರೂ ಹಬ್ಬದ ಸೀಸನ್ ಎಲ್ಲ ಬರ್ತಾ ಇದೆಯಲ್ವಾ, ಒಂದ್ಸಲ ಇದನ್ನ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ನೋಡಿ. ಕಳಸನೂ ಇರುತ್ತೆ ನೋಡಿ, ವರಮಹಾಲಕ್ಷ್ಮಿ ಕೂರಿಸ್ತೀವಿ ನೋಡಿ ಕಳಸ. ಒಬ್ಬರೊಬ್ರು ಬೆಳ್ಳಿದು ಇಡ್ತಾರೆ, ಒಬ್ಬೊಬ್ರು ಹಿತ್ತಾಳೆದು ಇಡ್ತಾರೆ, ಒಬ್ಬೊಬ್ರು ತಾಮ್ರದ್ದು ಇಡ್ತಾರೆ. ಅದನ್ನೆಲ್ಲನೂ ಚೆನ್ನಾಗಿನೇ ವಾಶ್ ಮಾಡ್ಕೊಂಡು ಬಿಡ್ಬೋದು. ಜಸ್ಟ್ ಈ ಥರ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ವಿಗ್ರಹಗಳೆಲ್ಲನೂ ತುಂಬಾ ಕಪ್ಪಾಗ್ಬಿಟ್ಟಿರುತ್ತೆ. ಸಂದಿಲೆಲ್ಲನೂ ಗ್ಯಾಪ್ ಇರೋ ಜಾಗದಲ್ಲೆಲ್ಲನೂ ಕಲೆ ಕುತ್ಕೊಂಡು ಬ್ಲ್ಯಾಕ್ ಆಗಿ ಕಾಣಿಸ್ತಿರುತ್ತೆ ಈ ಥರ ವಿಗ್ರಹಗಳು. ಇದನ್ನು ಅಷ್ಟೇ, ಜಸ್ಟ್ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಇನ್ನೇನು ಉಜ್ಜೋದು ಬೇಡ. ಅದನ್ನು ಕೂಡ ಎಷ್ಟು ಚೆನ್ನಾಗಿ ಆಗುತ್ತೆ ಗೊತ್ತಾ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲಾನು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಮುಂಚೆ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತೇಳಿ ನಿಮಗೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನೋಡಿ, ನಾನು ಜಸ್ಟ್ ಒಂದು ಕಡೆಗೆ ಈ ಥರ ಗ್ಲಾಸಿಗೆ ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ಇನ್ನೊಂದು ಕಡೆ ಅದು ಬ್ಲ್ಯಾಕ್ ಆಗಿತ್ತಲ್ಲ, ಅದು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ. ಇನ್ನು ಈ ಲಿಕ್ವಿಡ್ನ ಮಾಡಿಕೊಂಡು ಇದಾದಮೇಲೆ ನಾವು ನೀಟಾಗಿ ಕ್ಲೀನ್ ಎಲ್ಲ ಮಾಡ್ಕೊಂಡು ಆದಮೇಲೆ ನಾವು ಒಂದು ಮೆಥಡ್ನ ಫಾಲೋ ಮಾಡಲೇಬೇಕು. ಅದೇನಪ್ಪ ಅಂದರೆ ಸೋಪ್ ಆಗಲಿ ಅಥವಾ ವಿಮ್ ಲಿಕ್ವಿಡ್ ಆಗಲಿ ಹಾಕ್ಕೊಂಡು ಕ್ಲೀನ್ ಮಾಡಿಕೊಳ್ಳೇಬೇಕು. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಅಂದರೆ, ನೀವು ಪೂಜೆ ಎಲ್ಲ ಮಾಡಾಗಿ ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ಕಪ್ಪಾಗಿಬಿಡುತ್ತೆ ಪಾತ್ರೆಗಳು. ಹಾಗಾಗಿ ಈ ಲಿಕ್ವಿಡ್ನ ಬಳಸಿದ ನಂತರ ಅದಾದಮೇಲೆ ನಾವು ಒಂದ್ಸಲ ಸೋಪಲ್ಲಿ ಅಥವಾ ವಿಮ್ ಲಿಕ್ವಿಡಲ್ಲಿ ಕ್ಲೀನ್ ಮಾಡಿಕೊಳ್ಳೇಬೇಕು. ಈ ಥರ ಮಾಡೋದ್ರಿಂದ ದೀಪ ನೀವು ಒಂದು ವಾರ ಅಲ್ಲ 10 ದಿನ ಹಾಗೇನೆ ಇಟ್ಟರು ಕೂಡ ಅದು ಕಪ್ಪಾಗಲ್ಲ. ಬೇಕು ಅಂತಂದರೆ ನೀವು ಕಮೆಂಟಲ್ಲಿ ಹಾಕಿ, ನಾನು ಎಲ್ಲ ಡಿಫ್ರೆನ್ಸು ಕೂಡ ತೋರಿಸ್ತೀನಿ ನಿಮಗೆ. ಅಷ್ಟು ಚೆನ್ನಾಗಿ ಇದು ಒಂದು ಲಿಕ್ವಿಡ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಆದಮೇಲೆ ಈ ಥರ ಕೈಯಲ್ಲೇ ಜಸ್ಟ್ ಸೋಪ್ನ ಅಪ್ಲೈ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಪಾತ್ರೆ ಪಳ ಪಳ ಅಂತ ಹೊಳಿತಾ ಇದೆ ಅಂತ. ಈ ಸಲ ವರಮಹಾಲಕ್ಷ್ಮಿಗೆ, ಗೌರಿ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಇನ್ನು ಇದೆಲ್ಲ ಆದಮೇಲೆ ಲಾಸ್ಟ್ ಮೆಥಡ್ ಬಂದು ಈ ಥರ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು. ಈ ಥರ ಬಟ್ಟೆಯಲ್ಲಿ ಒರೆಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ, ನೀರು ಕಲೆ ಎಲ್ಲ ಕುತ್ಕೊಂಡು ಅದು ಹಂಗಂಗೆ ಕಾಣಿಸ್ತಿರುತ್ತೆ. ಕಪ್ಪಾಗಲ್ಲ, ಬಟ್ ನೀರು ಕಲೆ ಕುತ್ಕೊಂಡು ಕಾಣಿಸ್ತಿರುತ್ತೆ. ಆ ಥರ ಆಗಬಾರ್ದು ಅಂತಂದರೆ ಈ ಥರ ಒಂದು ಬಟ್ಟೆಯಲ್ಲಿ ಎಲ್ಲನೂ ಒರೆಸಿ ಇಟ್ಕೊಳ್ಬೇಕು. ಇನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೆ, ನಮ್ಮ ಯಜಮಾನ್ರೂ ಕೂಡ ಒಬ್ಬಳೇ ಮಾಡ್ತಿದ್ದೀನಲ್ಲ ಅಂತೇಳಿ ಬಂದು ಅವರು ಹೆಲ್ಪ್ ಮಾಡ್ತಿದ್ರು. ಇನ್ನು ಈ ಕಡೆ ನೋಡಿ, ಪೂಜೆಗೆ ಹೂವು ತರಿಸಿದ್ದೀನಿ ನೋಡಿ, ಎಷ್ಟು ಫ್ರೆಶ್ ಆಗಿತ್ತು ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಇನ್ನು
ಕಳಿಸಿದ ಎಳೆನೂ ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು. ಇನ್ನ ನಾನು ಈ ಕಡೆ ಪೂಜೆಗೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನ ನನ್ನ ಮಗನಿಗೆ ಸ್ಕೂಲ್ ಕೂಡ ಟೈಮ್ ಆಗಿತ್ತಲ್ವಾ, ಇವತ್ತು ನಮ್ಮ ಯಜಮಾನ್ರೇನೆ ಮಗುನ ಸ್ಕೂಲ್ಗೆ ರೆಡಿ ಮಾಡಿ ಬಿಟ್ಟು ಬರ್ತೀನಿ, ನೀನು ಆರಾಮಾಗಿ ಪೂಜೆ ಮಾಡು ಅಂತ ಅಂದ್ಬಿಟ್ಟು ಅವರು ಕೂಡ ಇವತ್ತು ಸ್ಕೂಲ್ ಹತ್ರ ಹೋಗಿದ್ದಾರೆ ಮಗುನ ಬಿಟ್ಟು ಬರ್ಲಿಕ್ಕೆ ಅಂತೇಳಿ. ಇನ್ನು ನಾನಿವಾಗ ಮಾಮೂಲಿಗೆ ಪೂಜೆ ಸಾಮಾನೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಎಲ್ಲ ಆದಮೇಲೆ ಬಟ್ಟೆಲೆಲ್ಲ ಒರೆಸ್ಕೊಂಡಿದ್ದು ಆದಮೇಲೆ ನಾನು ಕಳ್ಸೋಕ್ಕೆಲ್ಲ ಎಲ್ಲನೂ ರೆಡಿ ಮಾಡಿ ಅರ್ಶಿನ ಕುಂಕುಮ ಎಲ್ಲನೂ ಫೋಟೋಗೆ ಇಟ್ಟು ಇವಾಗ ಹೂವನ್ನ ಇಡ್ತಿದ್ದೀನಿ. ನಮ್ಮ ಮನೆ ಕಳಸದಲ್ಲಿ ನೋಡಿ ಮೊಳಕೆ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಯಾರ ಮನೇಲಿ ಈ ಥರ ಕಾಯಲ್ಲಿ ಮೊಳಕೆ ಬಂದಿದೆ, ಗಿಡ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಥರ ಕಾಯಲ್ಲಿ ಮೊಳಕೆ ಬರೋದು ಅದೃಷ್ಟದ ಸೂಚನೆ ಅಂತಾರೆ, ಆ್ಯಂಡ್ ಶುಭ ಸಂಕೇತ ಕೂಡ ಅಂತಾರೆ. ನಮ್ಗೆ ಯಾವುದಾದ್ರೂ ಒಂದು ತೊಂದರೆ ನಡೀತಿದೆ ಅಂತಂದರೆ ಈ ಥರ ಆದರೆ ತುಂಬ ಒಳ್ಳೆಯದು. ನೋಡಿ ಪೂಜೆ ಇನ್ನು ಪೂಜೆನೇ ಶುರುವಾಗಿಲ್ಲ, ಆಗ್ಲೇ ಪ್ರಸಾದ ಕೊಟ್ಟರು. ಇನ್ನು ಇದೆ ಅಲ್ವಾ, ನಾವು ಯಾವ ಥರನಾದ್ರೂ ಪೂಜೆ ಮಾಡಲಿ, ಮೇಯ್ನು ಭಕ್ತಿ ಇರಬೇಕು. ಭಕ್ತಿಯಿಂದ ನಾವು ಸಿಂಪಲ್ ಆಗಿ ಮಾಡಿದ್ರು ದೇವ್ರಿಗೆ ಅದು ಅರ್ಪಿಸುತ್ತೆ, ಆ್ಯಂಡ್ ನಾವು ಗ್ರ್ಯಾಂಡಾಗಿ ಮಾಡ್ಕೊಂಡ್ರು ಇದಾಗುತ್ತೆ. ಆದರೆ ನಾವು ಏನು ಮಾಡಬೇಕು ಅಂದರೆ ಗ್ರ್ಯಾಂಡಾಗಾದರೂ ಮಾಡಿ, ಸಿಂಪಲ್ ಆಗಾದರೂ ಮಾಡಿ, ಮನಸಾರೆ ಪೂಜೆ ಮಾಡಿ. ನಿಮಗೆ ಏನು ಅನಿಸುತ್ತೋ ಮನಸ್ಸಲ್ಲೇ ಅದನ್ನು ಇಟ್ಕೊಂಡು ಪೂಜೆನ ಮಾಡಿದ್ರೆ, ನಾವು ಸಿಂಪಲಾಗಿ ಮಾಡಿದ್ರು ದೇವರು ಒಲಿತಾರೆ, ನಾವು ಗ್ರ್ಯಾಂಡಾಗಿ ಮಾಡಿದ್ರು ದೇವರು ಒಲಿತಾರೆ. ಇನ್ನು ಇವಾಗ ನಾನು ಪೂಜೆಗೆಲ್ಲನೂ ಅಣಿ ಮಾಡ್ಕೊಂಡಿದ್ದು ಆಯ್ತಲ್ವಾ, ಇನ್ನು ಮಾಮೂಲಿಯಾಗಿ ಸಿಂಪಲಾಗೇ ಪೂಜೆನ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅಣಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾ ಇದ್ದೀನಿ. ನಮ್ಮ ಮೊದಲನೇ ಪೂಜೆ, ನಾವು ಯಾವುದೇ ಪೂಜೆ ಮಾಡಿದ್ರು ವಿಘ್ನ ವಿನಾರಕನಿಗೆ ಪೂಜೆ ಮಾಡ್ಕೊಳ್ಬೇಕು. ಹಾಗಾಗಿ ಮೊದಲಿಗೆ ನಾನು ವಿಘ್ನ ವಿನಾರಕನ ಧ್ಯಾನ ಮಾಡಿಕೊಂಡು ಅದಾದಮೇಲೆ ನಾನು ಪೂಜೆ ಎಲ್ಲ ಮಾಡಿ, ಏಕಾರತಿ ಮಾಡಿ, ಜೋಡಿ ಆರತಿ ಮಾಡಿ, ಪಂಚಾರತಿ ಮಾಡ್ತೀನಿ. ಈ ಥರ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ದೇವಸ್ಥಾನದಲ್ಲಿ ಮಾಡೋ ವೈಬ್ಸ್ ಕೂಡ ಮನೆಯಲ್ಲೇ ಸಿಗುತ್ತಲ್ವಾ. ಹಾಗಾಗಿ ಇನ್ನು ಪಂಚಾರತಿ ಎಲ್ಲನೂ ಮಾಡ್ಕೊಂಡಿದ್ದಾಯಿತು. ಕೊನೆಯಲ್ಲಿ ನಾನು ಏಕಾರತಿನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇದೇ ಥರ ಪೂಜೆ ಮಾಡ್ತೀರಾ, ಯಾರೆಲ್ಲ ರಾಯರ ಭಕ್ತರಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ರಾಯರಂತೂ ನಮ್ಮ ಮನೆಗೆ ಬಂದಮೇಲೆ ತುಂಬಾ ಪವಾಡಗಳಾಗಿದೆ. ಅದು ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿ ರಾಯರು ಎಲ್ಲರ ಜೀವನದಲ್ಲೂ ಏನಾದರೂ ಒಂದು ಪವಾಡ ಮಾಡಿರ್ತಾರೆ. ಹಾಗಾಗಿ ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ ಅಂತ ದಯವಿಟ್ಟು ನನಗೆ ಕಮೆಂಟ್ ಹಾಕಿ, ಆಯಿತಾ. ಇನ್ನಿವಾಗ ಪೂಜೆ ಎಲ್ಲ ಮುಗೀತು. ಇನ್ನು ಬೆಳಗ್ಗೆ ನಾನು ಟಿಫನ್ಗೆ ಸೋಯಾ ಪಲಾವ್ನ ಮಾಡಿದ್ದೆ. ಇನ್ನು ಅದನ್ನು ಕೂಡ ನಿಮ್ಮ ಜೊತೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ ನೋಡಿ. ಇನ್ನು ಇದು ಸುವಿ ಕನ್ನಡತಿ ಚಾನಲಲ್ಲಿ 2ನೇ ವಿಡಿಯೋ ಆಗಿರುತ್ತೆ. ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಅಥವಾ ಏನಾದ್ರೂ ಗೊತ್ತಿಲ್ದೇ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಈ ಸೋಯಾ ಪಲಾವ್ ಮಾಡಲಿಕ್ಕೆ ಮೊದಲಿಗೆ ನಾನು ಸೋಯಾಬೀನ್ನ ನೆನೆಸಿಟ್ಟಿದ್ದೀನಿ. ಈಗ ಒಂದು ಬೌಲ್ಗೆ ಒಂದು 3ರಿಂದ 4 ಸ್ಪೂನ್ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಇದು ಮ್ಯಾಗಿನೇಟ್ ಮಾಡಿ ಮಾಡೋದ್ರಿಂದ ಒಂಚೂರು ರುಚಿ ಜಾಸ್ತಿ ಆಗುತ್ತೆ ಅಂತೇಳಿ ಅಷ್ಟೇ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನೆನೆಸಿಟ್ಟಿರೋ ಸೋಯಾಬೀನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಏನಿಲ್ಲ, ಇದನ್ನ ಬಿಸಿನೀರಲ್ಲಿ ನೆನೆಸ್ಬೇಕಾದ್ರೆ ಸ್ವಲ್ಪ ಇದಕ್ಕೆ ಸೋಯಾಬೀನ್ಗೆ ಉಪ್ಪು ಮತ್ತೆ ನಿಂಬೆಹಣ್ಣು ರಸನ ಹಾಕ್ಬಿಟ್ಟು ನೆನೆಸ್ಕೊಳ್ಳೋದ್ರಿಂದ ಇದಕ್ಕೆ ರುಚಿ ಹಿಡಿಯುತ್ತೆ ಮತ್ತೆ ಟೇಸ್ಟ್ ಡಬಲ್ ಆಗುತ್ತೆ ಅಂತೇಳಿ ಈ ತರ ಮಾಡ್ಕೊಳ್ತಿದ್ದೀನಿ. ಇನ್ನು ಇವತ್ತು ನಾನು ಮಡಕೆಯಲ್ಲಿ ಸೋಯಾಬೀನ್ ಪಲಾವ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿ ಜಾಸ್ತಿ. ಈಗ ಗ್ಯಾಸ್ ಮೇಲೆ ಒಂದು ಮಡಕೆನ ಇಟ್ಕೊಂಡು ಅದಕ್ಕೆ ನಾನು ಕಡಲೆಕಾಯಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆಲಿ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಅಂಡ್ ರುಚಿನೂ ಕೂಡ ಒಂಚೂರು ಜಾಸ್ತಿನೇ ಸಿಗುತ್ತೆ ಅಂತ ಹೇಳಿ. ಏನಿಲ್ಲ, ಇದಕ್ಕೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆನ ಹಾಕೊಂಡು ಶಾಯಿ ಜೀರಾ, ಪಲಾವ್ ಎಲೆ, ಚಕ್ಕೆ, ಕಲ್ಲುವ್ವು, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ಇದ್ರ ಜೊತೆಗೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಲ್ಲಿರೋ ಖಾರ ಎಲ್ಲ ಬಿಟ್ಕೊಳ್ಳೋರ್ಗು ಫ್ರೈ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ. ಇನ್ನು ಇದಕ್ಕೆ 1 ಬೌಲ್ ಆಗೋಷ್ಟು ಸ್ಲೈಸ್ ಆಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಟ್ರಾನ್ಸ್ಪರೆಂಟ್ ಆಗೋ ಗಂಟನೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಇದ್ರೊಟ್ಟಿಗೆ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂಚೂರು ಹಂಗೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಗೊಂಡಿದ್ದೀನಿ.
ಇನ್ನು ಇದನ್ನ ಸೇರಿಸಿದಾದ್ಮೇಲೆ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ಅದಕ್ಕೆ ಟೊಮೆಟೊನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಒಂಚೂರು ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೇನೆ ಮ್ಯಾಗ್ನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸೋಯಾಬೀನು, ಅದನ್ನ ಹಾಕ್ಬಿಟ್ಟು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ನಾವು ಒಗ್ಗರಣೆಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಹಸಿ ಸ್ಮೆಲ್ ಬಂದ್ಬಿಡುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ ಅಷ್ಟೊಂದು. ಇನ್ನಿಷ್ಟೆಲ್ಲ ಆದ್ಮೇಲೆ ಇದಕ್ಕೆ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಂಡು ಅದನ್ನ ಎಷ್ಟು ಬೇಕು ನೋಡಿ ಬೇಯಲಿಕ್ಕೆ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನಾವು ಮಡಕೆಲಿ ಮಾಡೋದ್ರಿಂದ ನೀರನ್ನ ಕಡಿಮೆನೆ ತಗೊಳ್ಬೇಕು, ಯಾಕಂದ್ರೆ ಮಡಕೆ ತುಂಬಾನೇ ಬಿಸಿ ಇರೋದ್ರಿಂದ ಬೇಗನೆ ಕುಕ್ ಆಗ್ಬಿಡುತ್ತೆ. ಹಾಗಾಗಿ 1 ಗ್ಲಾಸ್ ಅಕ್ಕಿನ ತಗೊಂಡಿದ್ರೆ ಅರ್ಧ ಗ್ಲಾಸ್ ನೀರು ತಗೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ಈಗ ಸಾಮಾನ್ಯವಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಸೇರಿಸ್ತೀವಲ್ಲ, ಆ ತರ ಮಾಡ್ಲಿಕ್ಕೆ ಹೋಗ್ಬಾರ್ದು. 1 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಸೇರಿಸಿದ್ರೆ ಸಾಕು. ಮಡಕೆಯಲ್ಲಿ ಮಾಡಿದ್ರೆ ಮಾತ್ರ. ಇನ್ನು ಪಾತ್ರೆಯಲ್ಲಿ ಮಾಡಿದ್ರೆ ಸೇಮ್ ಅದೇ ತರನೇ ಸೇರಿಸ್ಕೊಳ್ಳೋದು. ಇಷ್ಟೆಲ್ಲ ಆದ್ಮೇಲೆ ರುಚಿ ನೋಡ್ಕೊಂಡು ಉಪ್ಪನ್ನ ಹಾಕೊಂಡು ದಮ್ ಕಟ್ಬಿಡೋದು ಅಷ್ಟೇನೆ. ಒಂದು ಒಳ್ಳೆ ರುಚಿ ಕೊಡುತ್ತೆ, ಟ್ರೈ ಮಾಡಿ ನೋಡಿ. ಇನ್ನು ಇವತ್ತಿನ ಬ್ಲಾಗು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಈ ಸುಬಿ ಕನ್ನಡತಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಾನು ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಆಯ್ತಾ, ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.